ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರು ದಸರಾ ಮಹೋತ್ಸವಕ್ಕೆ 50 ಕೋಟಿ. ಇದರ ಜೊತೆಗೆ ವಿರೋಧದ ನಡುವೆಯೂ ಕೂಡ ಕಂಬಳ ಆಯೋಜನೆ ನಿಶ್ಚಿತವಾಗಿದೆ. ಅಕ್ಟೋಬರ್ 11ಕ್ಕೆ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ನಡೆಯುತ್ತೆ. ಮೈಸೂರು ದಸರಾ ಮಹೋತ್ಸವಕ್ಕೆ 50 ಕೋಟಿ ಹಣವನ್ನ ಇಡಲಾಗಿದೆ. ಇದರ ಜೊತೆಗೆ ಸಾಕಷ್ಟು ವಿರೋಧ ಇತ್ತು, ಕಂಬಳ ಬೇಡ, ಇಲ್ಲಿ ಮೈಸೂರಲ್ಲಿ ಬೇಡ ಅಂತ. ಆದರೆ ಆ ವಿರೋಧದ ನಡುವೆಯೂ ಕೂಡ ಕಂಬಳ ಆಯೋಜನೆ ನಿಶ್ಚಿತವಾಗಿದೆ. ಅಕ್ಟೋಬರ್ 11ಕ್ಕೆ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ನಡೆಯುತ್ತೆ. 2 ದಿನಗಳ ಕಾಲ ದಸರಾ ಆಚರಣೆಗೆ ಮನವಿಯನ್ನ ಮಾಡಲಾಗಿದೆ. ಉನ್ನತ ಮಟ್ಟದ ಸಮಿತಿ ಸಭೆಯಲ್ಲಿ ಅನುದಾನವನ್ನ ನಿಗದಿ ಮಾಡಲಾಗಿದೆ. ಅಂದ್ರೆ 50 ಕೋಟಿ ಅನುದಾನ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 10 ಕೋಟಿ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ 10 ಕೋಟಿ, ಜೊತೆಗೆ ಅರಮನೆ ಮಂಡಳಿಯಿಂದ 5 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಲಾಗುತ್ತೆ. ಈ ಬಾರಿ ಅನುದಾನ ಹೆಚ್ಚಳ ಕೋರಿಕೆ ಮಂಡನೆಯಾಗಿದೆ. ದಸರಾದಲ್ಲಿ ಕಂಬಳ ಆಯೋಜಿಸಲು ಅನುಮತಿಯನ್ನ ಕೇಳಿದೆ ಕಂಬಳ ಸಮಿತಿ. ಇದರ ಜೊತೆಗೆ 2 ದಿನಗಳ ಕಾಲ ದಸರಾ ಆಚರಣೆಗೆ ಮನವಿಯನ್ನ ಮಾಡಲಾಗಿದೆ. ಅಕ್ಟೋಬರ್ 18 ಹಾಗೂ 19ರಂದು ಕಂಬಳವನ್ನ ನಡೆಸಬೇಕು, ಕಂಬಳ ಆಚರಣೆ ಮಾಡಬೇಕು ಅನ್ನೋದಾಗಿ ಮನವಿಯನ್ನ ಇಡಲಾಗಿದೆ. ಹಾಗೆ ಕಂಬಳ ಕ್ರೀಡೆಗೆ ಅಂತಾನೆ ಬೇರೆ ಎಕ್ಸ್ಟ್ರಾ ಸಪರೇಟ್ ಅನುದಾನವನ್ನ ಕೋರಿದೆ ಕಂಬಳ ಸಮಿತಿ. ದಸರಾ ಮಹೋತ್ಸವ 2025-26ನೇ ಸಾಲಿನ ಆಚರಣೆಗೆ 45 ಕೋಟಿ ರೂಪಾಯಿ ಖರ್ಚು ಮಾಡೋಕ್ಕೆ ಅದಕ್ಕಂತ ಅನುದಾನವನ್ನ ಇಡಲಾಗಿದೆ. 2026-27ನೇ ಸಾಲಿಗೆ 50 ಕೋಟಿ, ಅಂದ್ರೆ ಹಿಂದೆ 45 ಕೋಟಿ ಖರ್ಚು ಮಾಡಿದ್ರು, ಈಗ 50 ಕೋಟಿ ರೂಪಾಯಿ ಅನುದಾನದ ಬೇಡಿಕೆಯನ್ನ ಇಡಲಾಗಿದೆ. ಅಕ್ಟೋಬರ್ 11ರಂದು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ನಡೆಯುತ್ತೆ. ಆದ್ರೆ ಈ ಬಾರಿ ಯಾರು ಉದ್ಘಾಟನೆ ಮಾಡ್ತಾರೆ, ಉದ್ಘಾಟಕರು ಯಾರು ಅನ್ನುವಂಥ ಡಿಸಿಷನ್ನ ಸಿಎಂ ಮಾಡ್ತಾರೆ. ಈ ಬಾರಿ ಜುಲೈ 26ರಂದು ಗಜಪಯಣ ಆರಂಭವಾಗುತ್ತೆ. ಅಕ್ಟೋಬರ್ 11ರಂದು ದಸರಾ ಉದ್ಘಾಟನೆ ನಡೆಯುತ್ತೆ. ಅಕ್ಟೋಬರ್ 21ಕ್ಕೆ ವಿಜಯದಶಮಿ ಅಂದ್ರೆ ಈ ಜಂಬೂ ಸವಾರಿ ನಡೆಯುತ್ತೆ. ಹಾಗೆ ಅಕ್ಟೋಬರ್ 21ರ ಮಧ್ಯಾಹ್ನ 4:10 ಮೀನಾ ಲಗ್ನದಲ್ಲಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡಲಾಗುತ್ತೆ. ಈ ಬಾರಿಯ ದಸರಾದ ಸ್ಕೆಡ್ಯೂಲ್ ಈ ರೀತಿ ಇದೆ. ಇವತ್ತು ಒಂದು ಮಹತ್ವದ ಮೀಟಿಂಗ್ ಕೂಡ ನಡೀತಾ ಇದೆ. ಈ ಮೀಟಿಂಗ್ನಲ್ಲಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ. ಅಂದ್ರೆ ಈ ಬಾರಿ ಬರಗಾಲ ಇದೆ, ಬರಗಾಲ ಇರೋದ್ರಿಂದ ಆದಷ್ಟು ಸರಳವಾಗಿ ದಸರಾ ಮಾಡಬೇಕು ಅನ್ನೋದಾಗಿ ಸಂಸದರು, ಶಾಸಕರು ಕೂಡ ಬೇಡಿಕೆಯನ್ನ ಇಟ್ಟಿದ್ರು. ಅಂದ್ರೆ ಕಾವೇರಿ ಇದರಲ್ಲಿ ನೀರಿಲ್ಲ, ಈ ಬಾರಿ ಬರಗಾಲದ ಛಾಯೆ ಇದೆ, ಹೀಗಾಗಿ ಆದಷ್ಟು ವೈಭವೀಕರಣ ಬೇಡ, ಸರಳವಾಗಿ ಮಾಡೋಣ ಎನ್ನುವಂಥ ಒಂದು ಆಶಯ ಇತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ರಾಜಪ್ಪ, ದಸರಾ ಪೂರ್ವಭಾವಿ ಸಿದ್ಧತಾ ಸಭೆ ನಡೀತಾ ಇದೆ, ಏನಿದೆ ಇನ್ಸೈಡ್ ಮಾಹಿತಿ, ಸಭೆಯ ಹೈಲೈಟ್ಸ್ ಏನೇನು ಅಂತ? ಪ್ರಮುಖವಾಗಿ ಈ ಒಂದು ವಿಷಯವನ್ನ ಪ್ರಮುಖವಾಗಿ ನಡೆಸಿರುವಂತಹ ಸಭೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಎಲ್ಲ ಹಿರಿಯ ಸಚಿವರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ದಸರಾ ಆಚರಣೆಯನ್ನ, ಜಂಬೂ ಸವಾರಿ ಇರಬಹುದು ಮತ್ತು ಬೇರೆ ಬೇರೆ ಆಚರಣೆಗಳು ಸಂಬಂಧಪಟ್ಟಂತೆ ಉಪ ಸಮಿತಿಗಳ ರಚನೆ ಮಾಡೋ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಾಗ್ತಾ ಇದೆ. ದಸರಾ ಏನು ಗಜಪಯಣ ಜುಲೈ 26ಕ್ಕೆ ಆರಂಭವಾಗ್ತದೆ. ಗಜಪಯಣದ ನಂತರ ಏನು ಈ ಒಂದು ಆಚರಣೆಗೆ ಅಧಿಕೃತವಾಗಿ ಒಂದು ಚಾಲನೆ ಸಿಗುತ್ತೆ. ಹೀಗಾಗಿ ಈ ಬಾರಿ ಏನು ಪದ್ಯನ ಕವಾಯತ್ ಇರ್ಬೋದು ಅಥವಾ ಡ್ರೋನ್ ಶೋ ಇರ್ಬೋದು ಅಥವಾ ಏರ್ ಶೋ ಇರ್ಬೋದು, ಎಲ್ಲಕ್ಕೂ ಸಹ ಅನುಮತಿನ ಕೇಳುವಂಥದ್ದು ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಬರ್ತಾ ಇದೆ. ಈ ಬಾರಿ ದಸರಾವನ್ನ ಅದ್ದೂರಿಗೆ ಆಚರಣೆ ಮಾಡ್ಬೇಕಾ ಅಥವಾ ಸಿಂಪಲ್ ಆಗಿ ಸರಳವಾಗಿ ಆಚರಣೆ ಮಾಡ್ಬೇಕಾ ಅನ್ನೋದು ಪ್ರಮುಖವಾಗಿ ಚರ್ಚೆ ಇದೆ. ಯಾಕಂದ್ರೆ ಕಳೆದ ಬಾರಿ ಒಂದು ದಸರಾವನ್ನ ಅದ್ದೂರಿಗೆ ಆಚರಣೆ ಮಾಡಲಾಗಿತ್ತು. ಸುಮಾರು 45 ಕೋಟಿ ರೂಪಾಯಿನ ಖರ್ಚು ಮಾಡಲಾಗಿತ್ತು. ಈ ಬಾರಿ ಸುಮಾರು 50 ಕೋಟಿ ರೂಪಾಯಿ ಅನುದಾನವನ್ನ ಬೇಡಿಕೆ ಇಡಲಾಗಿದೆ. ಈ ಉನ್ನತ ಮಟ್ಟದ ಸಮಿತಿ ಸಭೆ ಆರಂಭವಾಗಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಪರಮೇಶ್ವರ್, ಗೃಹ ಸಚಿವಂತ ಪ್ರಿಯಾಂಕ್ ಖರ್ಗೆ, ಇಂಧನ ಸಚಿವಂತ ಕೆ.ಜೆ. ಜಾರ್ಜ್ ಸೇರಿ ಮೈಸೂರು ಮತ್ತು ಚಾಮರಾಜನಗರ, ಮಂಡ್ಯ ಮತ್ತು ಕೊಡಗು ಜಿಲ್ಲೆಯ ಶಾಸಕರು, ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈ ಉನ್ನತ ಮಟ್ಟದ ಸಮಿತಿಯಲ್ಲಿ ಈ ಒಂದು ಏನು ದಸರಾದ ಉದ್ಘಾಟನೆಯನ್ನ ಯಾರು ಮಾಡಬೇಕು ಅನ್ನೋದು ಮೊದಲು ಮುಖ್ಯಮಂತ್ರಿಗಳಿಗೆ ಅಧಿಕಾರವನ್ನು ನೀಡುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಈ ಬಾರಿ ಅದ್ದೂರಿಯನ್ನ ಆಚರಣೆ ಮಾಡ್ಬೇಕಾ ಅಥವಾ ಸಿಂಪಲ್ ಆಗಿ ಆಚರಣೆ ಮಾಡ್ಬೇಕನ್ನೋದು ಮತ್ತು ದಸರಾದಕ್ಕೆ ಅಭಿವೃದ್ಧಿಗೆ ಅಥವಾ ದಸರಾ ಖರ್ಚು ವೆಚ್ಚಕ್ಕೆ ಎಷ್ಟು ಅನುದಾನ ನೀಡಬೇಕು, ನಿಗದಿ ಮಾಡ್ಬೇಕು ಅಂತ ನಾವು ಈಗಾನೇ ಉಲ್ಲೇಖ ಮಾಡಿದಂತ 45 ಕೋಟಿ ಕಳೆದ ಬಾರಿ ಆಗಿತ್ತು. ಈ ಬಾರಿ ಸುಮಾರು 50 ಕೋಟಿನ ಕೇಳ್ತಿದ್ದಾರೆ. ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 10 ಕೋಟಿ ರೂಪಾಯಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 10 ಕೋಟಿ ರೂಪಾಯಿ, ಅರಮನೆ ಮಂಡಳಿಯಿಂದ 5 ಕೋಟಿ ರೂಪಾಯಿ ಕಳೆದ ಬಾರಿ ಖರ್ಚು ಮಾಡಲಾಗಿತ್ತು. ಈ ಬಾರಿ ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 15 ಕೋಟಿ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ 10 ಕೋಟಿ, ಅರಮನೆ ಮಂಡಳಿಯಿಂದ 5 ಕೋಟಿ ರೂಪಾಯಿ ಖರ್ಚಿಗೆ ಸುಮಾರು ಪ್ಲಾನ್ ಅನ್ನ ರೂಪಿಸಲಾಗಿದೆ. ಜೊತೆಗೆ ಮಂಡ್ಯ, ಮೈಸೂರು, ಶ್ರೀರಂಗಪಟ್ಟಣ ಬೇರೆ ಬೇರೆ ಭಾಗದಲ್ಲೂ ಸಹ ಆಚರಣೆ ಮಾಡಲಿಕ್ಕೆ ಪ್ರತ್ಯೇಕವಾಗಿ 2 ಕೋಟಿ ರೂಪಾಯಿ ಅನುದಾನವನ್ನ
ಕೇಳಲಾಗಿದೆ. ಕಳೆದ ಬಾರಿ ಇದನ್ನು ಸಹ ನೀಡಲಾಗಿತ್ತು. ಹಾಗಾಗಿ ಈ ಬಾರಿ ಅದನ್ನು ಸಹ ಒಂದು ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇದು ಜುಲೈ 26ರಂದು ಗಜಪಯಣ ವೀರನ ಹೊಸಳ್ಳಿಯಿಂದ ಆರಂಭವಾಗುತ್ತೆ. ಅಕ್ಟೋಬರ್ 21ಕ್ಕೆ ಈ ಒಂದು ಅಕ್ಟೋಬರ್ 11ಕ್ಕೆ ದಸರಾ ಉದ್ಘಾಟನೆ ಆಗುತ್ತೆ. ಅಕ್ಟೋಬರ್ 21ಕ್ಕೆ ವಿಜಯದಶಮಿ ಜಂಬೂ ಸವಾರಿ ಇದೆ. ಹಾಗಾಗಿ ಅಕ್ಟೋಬರ್ 21ರ 4 ಗಂಟೆಗೆ ಮೀನಲಗ್ನದಲ್ಲಿ ಒಂದು ಜಂಬೂ ಸವಾರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಬಾರಿ ಇನ್ನು ಪುಷ್ಪಾರ್ಚನೆ ಮಾಡ್ತಾರೆ. ಹಾಗಾಗಿ ಈ ಬಾರಿಯ ಒಂದು ಆಚರಣೆಯನ್ನ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ಅಥವಾ ಏನು ಸಂಭ್ರಮವಾಗಿ ಆಚರಣೆ ಮಾಡಬೇಕು ಅಂತ ಚಿಂತನೆಯನ್ನು ಸಹ ಈ ಒಂದು ಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ಹಾಗಾಗಿ 3 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು, ಅದೇ ರೀತಿ ಸಿಇಒಗಳು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರ ಅಭಿಪ್ರಾಯ ಪಡ್ಕೊಂಡು ಅಂತಿಮವಾಗಿ ಯಾರು ಉದ್ಘಾಟನೆ ಮಾಡಬೇಕು, ದಸರಾ ಉದ್ಘಾಟನೆಯನ್ನ ಯಾರು ಮಾಡಬೇಕು ಅನ್ನೋದು, ಜೊತೆಗೆ ಈ ಒಂದು ಏನು ಬೇರೆ ಬೇರೆ ಕಾರ್ಯಕ್ರಮಗಳು, ಸಮಿತಿಗಳು ರಚನೆ ಮಾಡುವಂತದ್ದು ಮತ್ತು ಏನೆಲ್ಲ ಕಾಮಗಾರಿಯನ್ನು ಕೈಗೊಳ್ಳಬೇಕು ಅನ್ನೋದನ್ನು ಸಹ ಈ ಸಭೆಯಲ್ಲಿ ಚರ್ಚಿಸಿ ಒಂದು ತೀರ್ಮಾನ ಕೈಗೊಳ್ಳೋ ಸಾಧ್ಯತೆ ಇದೆ. ಈಗಾಗಲೇ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ 2-3 ಜಿಲ್ಲೆಗಳ ಉಸ್ತುವಾರಿಯನ್ನ ಈ ಒಂದು ಬರ ಮತ್ತು ತುರ್ತು ಕಾಮಗಾರಿಗೋಸ್ಕರ ಹಾಲಿ ಸಚಿವರಾಗಿದ್ದ ಎಚ್.ಡಿ. ಸಿದ್ದರಾಮಯ್ಯ ವಹಿಸಲಾಗಿದೆ. ಹಾಗಾಗಿ ದಸರಾಗೋಸ್ಕರ ಎಚ್.ಡಿ. ಸಿದ್ದರಾಮಯ್ಯನ ಪೂರ್ತಿ ಜವಾಬ್ದಾರಿಯನ್ನು ಅವರಿಗೆ ಕೊಡ್ತಾರ ಅಥವಾ ಯಾರಿಗೆ ನೀಡ್ತಾರೆ ಅನ್ನೋದು ಸಹ ಈಗ ಮಹತ್ವದಾಗಿದೆ. ಯಾಕಂದ್ರೆ ಉಪಮುಖ್ಯಮಂತ್ರಿ ಡಿ.ಕೆ. ಉಪಮುಖ್ಯಮಂತ್ರಿ ಪರಮೇಶ್ವರರು ಸಹ ಕೆಲ ಜವಾಬ್ದಾರಿಯನ್ನು ವಹಿಸಬಹುದು ಅಂತ ಅನ್ನೊಂದು ಚರ್ಚೆ ಇದೆ. ಹಾಗಾಗಿ ಸಂಪೂರ್ಣ ಜವಾಬ್ದಾರಿನ ಎಚ್.ಡಿ. ಸಿದ್ದರಾಮಯ್ಯ ವಹಿಸ್ತಾರ ಅಥವಾ ಬೇರೆ ಯಾರಿಗೂ ವಹಿಸ್ತಾರ ಅನ್ನೋದು ಒಂದಷ್ಟು ಚರ್ಚೆ ಇದೆ. ಹಾಗಾಗಿ ಈ ಸಭೆಯಲ್ಲಿ ಮೊದಲನೇದಾಗಿ ಅನುದಾನ ಬಿಡುಗಡೆ ಮಾಡುವಂತದ್ದು, ಎರಡನೇದು ಯಾವೆಲ್ಲ ಸಮಿತಿಯನ್ನು ರಚನೆ ಮಾಡಬೇಕು ಅನ್ನೋದು, ಮೂರನೇದಾಗಿ ಈ ಬಾರಿ ದಸರಾ ಉದ್ಘಾಟನೆ ಯಾರು ಮಾಡಬೇಕು ಅನ್ನೋದು ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಈ ಬಾರಿ ಏನು ಎಚ್.ಡಿ. ಸಿದ್ದರಾಮಯ್ಯ ನಿರ್ವಹಣೆ ಮಾಡ್ಬೇಕಾ ಅಥವಾ ಬೇರೆ ಯಾರು ನಿರ್ವಹಣೆ ಮಾಡಬೇಕು ಅನ್ನೋದು ಮತ್ತು ಇವೆಲ್ಲವೂ ಸಹ ಜೊತೆಗೆ ಹೆಚ್ಚುವರಿಯಾಗಿ ಬೇರೆಲ್ಲ ವಿಷಯಗಳು ಏನು ಬರ್ತಾ ಇದೆ. ವಿಶೇಷವಾಗಿ ಈ ಬಾರಿ ಏನು ದಸರಾ ಆನೆ ಏನು ದಸರಾವನ್ನ ಅಂಬಾರಿ ಏನು ಹೊರತದೆ ಅಂತ ಆನೆಗೆ ಅದೊಂದು ದಂತ ಮುರಿದ ಕಾರಣಕ್ಕೋಸ್ಕರ ಬೇರೆ ಆನೆಯನ್ನ ಅದಕ್ಕೆ ಶಿಫ್ಟ್ ಮಾಡ್ಬೇಕಾಗತ್ತೆ. ಅದು ಯಾವ್ದು ಮಾಡ್ಬೇಕು ಅನ್ನೋದು ಸಹ ಒಂದಷ್ಟು ಚರ್ಚೆ ಸಭೆಯಲ್ಲಿ ಬರ್ಬೋದು. ಒಟ್ಟಾರೆಯಾಗಿ ಈ ಬಾರಿ ಅದ್ದೂರಿಯಾಗಿ ದಸರಾ ಆಚರಣೆ ಮಾಡ್ತಾರ, ಸರಳವಾಗಿ ಆಚರಣೆ ಮಾಡ್ತಾರೆ ಅನ್ನೋದು ಮತ್ತು ಅನುದಾನದ ಬಗ್ಗೆ ಸಮಗ್ರವಾಗಿ ಚರ್ಚಿಸಿ ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಿಟಿ ರೌಂಡ್ಸ್ ಬಳಿಕ ಸಿಎಂ ಡಿ.ಕೆ. ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ವ್ಯಾಪಾರಿಗಳಿಗೆ ಹೊಸ ಐಡಿ ಕಾರ್ಡ್ ಕೊಡ್ತೇವೆ, ಹೊಸ ಜಾಗವನ್ನ ಮಾರ್ಕ್ ಮಾಡಿ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡ್ತೇವೆ, ನಾಗರಿಕರ ಅನುಕೂಲಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಈ ಒತ್ತುವರಿಯಿಂದ ಅಂದ್ರೆ ಫುಟ್ಪಾತ್ ಒತ್ತುವರಿಯಿಂದ 900 ಪಾದಾಚಾರಿಗಳು ಮೃತಪಟ್ಟಿದ್ದಾರೆ. ಹೀಗಾಗಿ ಎಲ್ಲಾ ಪಕ್ಷದ ಶಾಸಕರು ಒತ್ತುವರಿ ತೆರವಿಗೆ ಸಹಕರಿಸಿದ್ದಾರೆ ಅಂತ ಸಿಟಿ ರೌಂಡ್ಸ್ ಬಳಿಕ ಸಿಎಂ ಡಿ.ಕೆ. ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ನಾವು 1ನೇ ತಾರೀಕಿಂದ ಶುರು ಮಾಡಿ ಜುಲೈ 1ರಿಂದ ಶುರು ಮಾಡಿ ಇಲ್ಲಿವರೆಗೂ ನಾವು 435 ಕಿಲೋಮೀಟರ್ನ ತೆಗೆದಿದ್ದೇವೆ. ಒಟ್ಟು 1340 ಅಂಗಡಿಗಳಿದ್ದು ಸುಮಾರು 1800 ತಳ್ಳ ಗಾಡಿ ಇತ್ತು. ಆ ತಳ್ಳ ಗಾಡಿಗೆ ಬೇರೆ ಕಡೆ ಮಾಡ್ಕೊಡಿ ಅಂತ ಅವ್ರಿಗೆ ಆ ತಳ್ಳ ಗಾಡಿಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. AC ಶೀಟು ಮುಂದಕ್ಕೆ ಪ್ರೊಜೆಕ್ಷನ್ ಹಾಕೊಂಡಿದ್ರು ಸುಮಾರು 2267, ಅದು ಕೂಡ ತೆಗೆದಿದ್ದೇವೆ. ಇನ್ನು ಸ್ಟೆಪ್ಸು ಮತ್ತು ರ್ಯಾಂಪ್ಗಳು ಅದು ಕೂಡ ಸುಮಾರು 2300 ಜಾಗಗಳಿತ್ತು, ಅದನ್ನು ಕೂಡ ತೆಗೆದುಹಾಕಿದ್ದೀವಿ. 2642 ಪಿಲ್ಲರ್ಗಳು ಹಾಕೊಂಡಿದ್ರು, ಅಡ್ವರ್ಟೈಸ್ಮೆಂಟ್ ಪಿಲ್ಲರು, ಬೋರ್ಡುಗಳು, ಅದು ತೆಗೆದಿದ್ದೀವಿ. ಸುಮಾರು 247 ಪರ್ಮನೆಂಟ್ ಶೆಡ್ಗಳಿತ್ತು, ಅದು ತೆಗೆದಿದ್ದೀವಿ. ಒಟ್ಟು 9878 ಜಾಗಗಳನ್ನು ಗುರುತಾಗಿಟ್ಕೊಂಡು ತೆಗೆದು ಈಗಾಗಲೇ ಡೆಬ್ರಿಸ್ ಅನ್ನು ಕೂಡ ಅದನ್ನು ರಿಮೂವ್ ಮಾಡಿದ್ದೀವಿ. 1322 ಟನ್ ಡೆಬ್ರಿಸ್ನ ತೆಗೆದಿದ್ದಾಗಿ ಅಲ್ಲೇ ಅದ್ರ ಜೊತೆಗೆ ರಿಪೇರಿ ಮಾಡ್ಕೊಂಡು ಬರೋಂಥ ಕೆಲಸ ಕೂಡ ನಮ್ಮ ಅಧಿಕಾರಿಗಳು ಮಾಡಿ